ಇವತ್ತು ನಾವು ಸಯಾಜಿರಾವ್ ರಸ್ತೆಯಲ್ಲಿ ಆನೆ ವಾಕಿಂಗ್ನ ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ರಶ್ ಇದ್ದರು ಜನ. ಆದರೂ ಕೂಡ ನಮಗೆ ಆನೆಗಳನ್ನು ನೋಡೋಕ್ಕೆ ಚಾನ್ಸ್ ಸಿಕ್ತು. ಅದು ಕೂಡ ಹತ್ತಿರದಿಂದನೇ ನಾವು ಆನೆಗಳನ್ನು ನೋಡಿದ್ವಿ. ಮೊದಲನೇದಾಗಿ ಅಭಿಮನ್ಯು ಆನೆ ಕೂಡ ಹೋಗ್ತಾಯಿತ್ತು. ಅದರಲ್ಲಿ ಭೀಮಾ ಆನೆ ಯಾವುದು ಅಂತ ನಮಗೆ ಕಂಡುಹಿಡಿಯೋದೇ ಕಷ್ಟ ಆಯಿತು. ಆದರೂ ಕೂಡ ಎಲ್ಲ ಆನೆಗಳ ಹೆಸರನ್ನ ಕೇಳ್ತಾ ಇದ್ವಿ. ಅವರು ಹೇಳಿದ್ಮೇಲೆ ಅದನ್ನು ಕರಿತಾ ಇದ್ವಿ. ಆಮೇಲೆ ಕೊನೆಗೂ ಭೀಮಾ ಬಂದ. ಭೀಮಾ ಒಂದು ದೊಡ್ಡ ಹಾರ ಹಾಕ್ಕೊಂಡಿದ್ದ. ಆ ಹಾರ ನೋಡಿ ನಾವು ಅವನೇ ಭೀಮಾ ಅಂತ ಕಂಡಿಡ್ಕೊಂಡು ಅವನ ಹೆಸರನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೂ ಅವನೇ ನಮಗೆ ರೆಸ್ಪಾಂಡ್ ಮಾಡಲಿಲ್ಲ. ಇವತ್ತು ಬೇರೆ ಆನೆಗಳು ರೆಸ್ಪಾಂಡ್ ಮಾಡ್ತಾಯಿದ್ವು. ಅದೇ ಭೀಮಾ ರೆಸ್ಪಾಂಡ್ ಮಾಡಲಿಲ್ಲ ಅನ್ನೋದೇ ನಮಗೆಲ್ಲ ಬೇಜಾರಾಯಿತು. ನೋಡಿ ಇಲ್ಲಿ ಬರ್ತಾ ಇದ್ದಾನಲ್ಲ, ಇವನೇ ಭೀಮಾ. ನೋಡೋಕ್ಕೂ ಕೂಡ ಅವನು ತುಂಬ ಚೆನ್ನಾಗಿದ್ದಾನೆ, ಬಟ್ ಆ್ಯಕ್ಟಿವ್ ಆಗಿದ್ದಾನೆ ಅಂತ ನಮಗೂ ಅನ್ನಿಸ್ತು. ಎಲ್ಲ ಕಡೆ ಗಮನಿಸ್ತಾ ಇರ್ತಾನೆ ಭೀಮಾ. ಎಲ್ರಿಗೂ ಭೀಮನ ಮೇಲೆ ಸಾಕಷ್ಟು ಅಟ್ರಾಕ್ಷನ್ ಇದ್ದಿದ್ದ ಕಾರಣ ಎಲ್ಲರೂ ಭೀಮಾ ಭೀಮಾ ಅಂತಲೇ ಕರೀತಾಯಿದ್ರು. ಹಾಗೂ ರೋಡ್ ಸೈಡೆಲ್ಲ ತುಂಬ ಜನಗಳು ಕೂಡ ಸೇರಿದರು ಆನೆಗಳನ್ನ ನೋಡೋಕ್ಕೆ. ಈ ಆನೆ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ಗಿಂತ ಒಂದು ಅಫೆಕ್ಷನ್ ಅಥವಾ ಅಟ್ಯಾಚ್ಮೆಂಟ್ಸ್ ಆಗಿಬಿಟ್ಟಿದೆ ನಮ್ಮ ಈ ಮೈಸೂರಿನ ಜನಗಳಿಗೆ. ಆನೆ ನೋಡೋಕ್ಕೆ ಹೋಗೋದೇ ಒಂದು ಖುಷಿ. ಆನೆಗಳು ಬಂತು ಅಂದರೆ ಅದನ್ನು ನೋಡೋದೇ ಒಂದು ಖುಷಿ. ಹೀಗೆ ನಾವು ಕೂಡ ನಮ್ಮ ಮಕ್ಕಳನ್ನು ಕರ್ಕೊಂಡು ಆನೆನ ನೋಡೋಕ್ಕೆ ಹೋಗಿದ್ವಿ. ಎಲ್ಲರೂ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ರು ನೋಡೋಕ್ಕೆ. ಚಿಕ್ಕ ಮಕ್ಕಳಿಗಿಂತ ಅವ್ರ ತಂದೆ ತಾಯಿರೇ ಭೀಮನ್ನ ನೋಡಿ ತುಂಬ ಖುಷಿ ಪಟ್ಕೋತಾಯಿದ್ರು. ಆನೆಗಳ ಜೊತೆ ಹೀಗೆ ಅಶ್ವಾರೋಹ ದಳ ಕೂಡ ಇತ್ತು. ಕುದುರೆಗಳನ್ನು ಕೂಡ ಹೀಗೆ ವಾಕ್ ಮಾಡಿಸ್ತಾಯಿದ್ರು. ಹಾಗೂ ಅದರ ಹಿಂದೆ ಪೊಲೀಸ್ ವ್ಯಾನ್ ಕೂಡ ಬರ್ತಾಯಿತ್ತು. ಅಶ್ವಾರೋಹ ದಳದವರು ಕೂಡ ಚೆನ್ನಾಗಿ ಎಲ್ಲ ಜನರಿಗೆ ಆ ಕುದುರೆಗಳ ಹೆಸರನ್ನು ಹೇಳಿಕೊಂಡು ಖುಷಿ ಪಡಿಸ್ತಾಯಿದ್ರು. ಕೊನೆಗೂ ಆನೆನ ನೋಡಿ ಹೀಗೆ ಸಂಜೆ ಸಮಯ ಬಂದೇ ಬಿಡ್ತು.